ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದ ಮೇಲೆ ಸಾರಿಗೆ ನೌಕರರು ಸಿಟ್ಟು ಮಾಡಿಕೊಂಡಿದ್ದಾರೆ. ಬೇಡಿಕೆಗಳನ್ನು ಈಡೇರಿಸದ ಒಂದು ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾರಿಗೆ ನೌಕರರು ಈಗ ಮತ್ತೆ ಸಿಟ್ಟಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಬೇಡಿಕೆಗಳನ್ನು ಇಟ್ಟಿದ್ರು ಹಿಂದೆ ಕೂಡ ಅದನ್ನು ಈಡೇರಿಸಲಿಲ್ಲ. ಇಷ್ಟು ವಿಳಂಬವಾಗ್ತಾ ಇದೆ, ನಮಗೆ ಸಹಿಸೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಮತ್ತೆ ಕೂಡ ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ನಾಳೆಯಿಂದ ಸಾರಿಗೆ ನೌಕರರು 5 ದಿನಗಳ ಕಾಲ ಉಪವಾಸ ಧರಣಿಯನ್ನು ಮಾಡ್ತೀವಿ ಅಂತ ಕೂತ್ಬಿಟ್ಟಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಅನೇಕ ಕಡೆ ಧರಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ನೌಕರರು ಕೂಡ ಸೇರುವಂತಹ ಸಾಧ್ಯತೆ ಇದೆ. ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿ, ಹುಬ್ಬಳ್ಳಿ ನಿಗಮ ಕಚೇರಿಯ ಮುಂದೆ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ನಲ್ಲಿ ಬಸ್ ಸಿಬ್ಬಂದಿಗಳು ಏನಿದ್ದಾರೆ, ಸಾರಿಗೆ ಸಿಬ್ಬಂದಿಗಳು ಅವರು ಅರ್ಜಿಯನ್ನು ಸಲ್ಲಿಸಿದ್ರು, ಕೇಳ್ಕೊಂಡು ಬೇಡಿಕೆಯನ್ನು ಇಟ್ಟಿದ್ರು ಸರ್ಕಾರದ ಮುಂದೆ. ನಮಗೆ ಈ ರೀತಿಯಾದಂಥ ಒಂದು ಸೌಲಭ್ಯಗಳು ಬೇಕು, ಮಾಡಿಕೊಡಿ ಅಂತ ಮುಷ್ಕರವನ್ನು ಕೂಡ ಮಾಡಿದ್ರು. ಆದರೆ ಆಗ ಮಾಡಿದಾಗ ಏನಾಯಿತು ಅಂತಂದರೆ ಕೋರ್ಟ್ ಬಂದು ಬೇಡ ಅಂತ ನೀವು ಹಿಂಪಡ್ರಿ ಅಂತ ಒಂದು ಆದೇಶವನ್ನು ಕೊಡ್ತು. ಕೋರ್ಟ್ ಮಾತಿಗೆ ಬೆಲೆ ಕೊಟ್ಟು ಏನು ಮಾಡ್ತು ಅಂತಂದರೆ ಇವರೆಲ್ಲರೂ ಕೂಡ ಏನು ತಗೊಂಡಿದ್ರಲ್ವ, ನಾವು ಹೋರಾಟ ಮಾಡಬೇಕು, ಮುಷ್ಕರ ಮಾಡಬೇಕು ಅಂತ ಅದನ್ನು ಹಿಂಪಡಿತಾರೆ. ಓಕೆ ಸರಿ, ಕೋರ್ಟ್ ಹೇಳಿದೆ ಅಂತೇಳಿ ನಾವು ಸುಮ್ಮನೆ ಆಗ್ತೀವಿ ಅಂತ. ಆದರೆ ಈಗ ನಾವು ಸುಮ್ಮನೆ ಇರೋಲ್ಲ. ನಾವು ಬೇಡಿಕೆಯನ್ನು ಎಷ್ಟು ತಿಂಗಳಾಯಿತು, ಆಗಸ್ಟ್ನಲ್ಲಿ ಕೇಳಿದ್ವಿ, ಈಗ ಬಂದಿರೋದು ಇದು ಅಕ್ಟೋಬರ್. ನೀವೇನು ನಮ್ಮ ಬೇಡಿಕೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಿಂಗಾದರೆ ಹೆಂಗೆ, ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಈಗ ಮತ್ತೆ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ನಾಳೆಯಿಂದ ಸಾರಿಗೆ ನೌಕರರು 5 ದಿನಗಳ ಕಾಲ ಉಪವಾಸ ಧರಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಇಲ್ಲಿ ನಾವು ಧರಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ನೌಕರರು ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡ್ತಾರೆ. ಕಲಬುರಗಿಯ ಹುಬ್ಬಳ್ಳಿ ನಿಗಮದ ಒಂದು ಕಚೇರಿ ಮುಂದೆ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ. ಈ ರೀತಿಯಾಗಿ 5 ದಿನಗಳ ಕಾಲ ಇವ್ರು ಏನಾದರೂ ಮಾಡ್ತೀವಿ ಅಂತಂದರೆ ಒಂದು ದಿನವೇ ತಡ್ಕೊಳ್ಳೋಕ್ಕಾಗಲ್ಲ ಜನರಿಗೆ. ಒಂದು ದಿನಕ್ಕೇನೆ ಬಸ್ಗಳು ಸಿಗದೆ ಪರದಾಡಿ ಬಿಡ್ತಾರೆ ಜನ. ಬಸ್ ಸ್ಟ್ಯಾಂಡ್ಗೆ ಬಂದವರು ಕೆಲವರಿಗೆ ಗೊತ್ತಿರಲ್ಲ ಮುಷ್ಕರ ಇದೆ ಅನ್ನೋದು ಗೊತ್ತಿರಲ್ಲ. ಕೆಲವರು ಇದ್ದರೂ ಕೂಡ ಏನೋ ತುಂಬ ಅರ್ಜೆಂಟ್ ಕೆಲಸ ಇರುತ್ತೆ, ಅದಕ್ಕೆ ಹೋಗಬೇಕಾಗುತ್ತೆ, ಬಂದಿರ್ತಾರೆ, ಹೆಂಗಾದರೂ ಹೋಗೋಣಪ್ಪ ಅಂತ ಅಥವಾ ಬಿಡ್ತಾರಾ ಅಂತ. ಹಾಗೆ ಬಂದವರಿಗೂ ಮಾತ್ರ ಬಸ್ ಸ್ಟ್ಯಾಂಡ್ನಲ್ಲೇ ಕಾದು ಕುಳಿತುಕೊಳ್ಳುವಂಥ ಒಂದು ಪರಿಸ್ಥಿತಿ ಎದುರಾಗೋದಂತೂ ನಿಜಕ್ಕೂ ಕೂಡ ಅದು ಹಾಗೇ ಆಗುತ್ತೆ. ಯಾರು ಕೂಡ ಅನುಮಾನ ಬೇಡ. ಬಸ್ಸಿನವರು ಏನಾದರೂ ಸ್ಟ್ರೈಕ್ ಮಾಡಿಬಿಟ್ರೆ, ಅವರು ಬಸ್ಸನ್ನು ನಿಲ್ಲಿಸಿಬಿಟ್ರೆ, KSRTC ಮತ್ತು BMTC ಇವೆರಡೂ ಏನಿದ್ದಾರೆ, ಇವರಿಬ್ಬರೇ ಏನಾದರೂ ಮುಷ್ಕರ ಮಾಡಿ ನಾವು ಬಸ್ ಓಡಿಸಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಜನರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಮುಖ್ಯವಾಗಿ ಸಾರಿಗೆ ಇಲಾಖೆ ಏನಿದೆ ಅದಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ ಆದಾಯದಲ್ಲಿ. ಯಾಕಂದರೆ ಒಂದು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಬಸ್ಗಳು ನಿಲ್ಲಿದ್ರೆ. ಇದರ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡುತ್ತೆ, ಯೋಚನೆ ಮಾಡಬೇಕು ಕೂಡ. ಈಗ ಅವರು 5 ದಿನಗಳ ಕಾಲ ನಾವು ಉಪವಾಸ ಧರಣಿಯನ್ನು ಕೂರ್ತೀವಿ ಅಂದರೆ ನಿಜಕ್ಕೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ. ಸಾರಿಗೆ ಇಲಾಖೆ ಏನಿದೆ ಅದು ಸಾಕಷ್ಟು ಆದಾಯವನ್ನು ತಂದು ಕೊಡುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ. ಹೀಗಿರುವಂತಹ ಒಂದು ಇಲಾಖೆಯ ಬಗ್ಗೆ ಇವರು ನಿರ್ಲಕ್ಷ್ಯ ತೋರೋದು ನಿಜವಾಗ್ಲೂ ಕೂಡ ಸರಿಯಲ್ಲ. ನಮ್ಮ ಬೇಡಿಕೆಗಳನ್ನು ನಾವು ಇಟ್ಟು ನಿಮ್ಮ ಮುಂದೆ ಹೇಳಿಕೊಂಡ್ರೂ ಕೂಡ ನೀವು ಯಾವುದೇ ರೀತಿಯ ಒಂದು ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರ. ಹೀಗಾಗಿ ನಾವು ಮತ್ತೆ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ಧರಣಿಯನ್ನು ಕೂಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರೆಲ್ಲರೂ ಕೂಡ ಸಿಟ್ಟಿಗೆದ್ದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಸುಮ್ಮನಿರಲ್ಲ, ಮುಷ್ಕರವನ್ನು ಮಾಡೇ ಮಾಡ್ತೀವಿ, ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸಲೇಬೇಕು ಅಂತ ಹೇಳಿ ಕೂತ್ಬಿಟ್ಟಿದ್ದಾರೆ. ನಾಳೆಯಿಂದ ಮುಷ್ಕರವನ್ನು ಮಾಡ್ತಾರಂತೆ, ನೋಡಬೇಕು ಏನಾಗುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.